ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಬಂಜಾರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಾಗಿದೆ. ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಅವರು ಭಾಗಿಯಾಗಿ ಬೀದರ್ನಲ್ಲಿ ಪ್ರಪ್ರಥಮ ಬಾರಿಗೆ ರಾಜ್ಯ ಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಜೂನ್ 15ರಂದು ಬೀದರ್ ನಗರದ ರಂಗಮಂದಿರದಲ್ಲಿ ಔದತ್ತಪುರ್ ಮಹಾರಾಜರಾದ ಮಚೇಂದ್ರನಾಥ್ ಅವರ ದಿವ್ಯ ಸಾನ್ನಿಧ್ಯದೊಂದಿಗೆ ಜರುಗಲಿದ್ದು, ಈ ಕಾರ್ಯಕ್ರಮಕ್ಕೆ ಹೋಳ್ಕರ್ ವಂಶಸ್ಥರಾದ ಭೂಷಣ್ ಸಿಂಗ್ ರಾಜೇಶ್ ಹೋಳ್ಕರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದು, ರಾಜ್ಯ ಗ್ಯಾರಂಟಿ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ಎಚ್.ಎಂ. ರೇವಣ್ಣ, ಮಾಜಿ ಉಪಮುಖ್ಯಮಂತ್ರಿಗಳಾದ ಕೆ.ಎಸ್. ಈಶ್ವರಪ್ಪ, ಮಾಜಿ ಸಚಿವರಾದ ಬಂಡೆಪ್ಪ ಖಾಶೆಂಪುರ್, ಪ್ರಭು ಚವ್ಹಾಣ್, ವಿಧಾನ ಪರಿಷತ್ ಮಾಜಿ ಸಭಾಪತಿಗಳಾದ ರಘುನಾಥ್ ಮಾಲ್ಕಾಪುರೆ ಹಾಗೂ ಬೀದರ್ ಜಿಲ್ಲೆಯ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ರಾಜಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜಯಂತಿಯನ್ನು ಬೃಹತ್ ಪ್ರಮಾಣದಲ್ಲಿ ಉತ್ಸವವು ಜರುಗಲಿದ್ದು, ಜಿಲ್ಲೆಯ ಸಮಸ್ತ ಜನರು ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಮಾಧ್ಯಮದ ಮೂಲಕ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಬಸವರಾಜ್ ಪೂಜಾರಿ, RJ32 ಕನ್ನಡ ನ್ಯೂಸ್, ಬೀದರ್. ಈಗಾಗಲೇ ನಮ್ಮ ಗೌರವ ಅಧ್ಯಕ್ಷರಾದಂಥ ಅಣ್ಣಾ ಪಂಡಿತ್ ಚಿತ್ರಿಜಿ ಅವರು ಮಾತೋಶ್ರೀ ಪುಣ್ಯಶ್ಲೋಕ್ ಅಹಿಲ್ಯಾಬಾಯಿ ಹೋಳ್ಕರ್ಜಿಯವರ ಇತಿಹಾಸವನ್ನು ಮೆಲುಕಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮೆಲ್ಲರಿಗೆ ಒಂದು ಸುಸಂದರ್ಭ ಅಂತೇಳಿ ನಾನು ಬಯಸ್ತೇನೆ. ಇವತ್ತು ಎರಡು ದೊಡ್ಡ ಸಮಾಜ, ಒಂದು ಗೋಂಡ ಸಮಾಜ ಮತ್ತು ಒಂದು ಹಟ್ಕರ್ ಸಮಾಜ, ಈ ಎರಡೂ ಸಮಾಜ ಒಂದೇ ಇದೆ. ಮತ್ತು ಎಲ್ಲರ ಆರಾಧ್ಯ ದೇವರು ನಮ್ಮ ಮೈಲಾನ್ ಮಲ್ಲಣ್ಣ ದೇವರು ಮತ್ತು ಮಾತೋಶ್ರೀ ಅಹಲ್ಯಾಬಾಯಿ ಹೋಳ್ಕರ್ ಅವರು ಕೂಡ ಇದೇ ನಮ್ಮ ಸಮಾಜದಿಂದ ಜನ್ಮವನ್ನು ತಾಳಿ ಇತಿಹಾಸವನ್ನು ನಿರ್ಮಿಸಿದ್ದು ಕೂಡ ಅತ್ಯಂತ ದೊಡ್ಡ ಸಂತಸ ಸಂಗತಿ. ಎರಡೂ ಸಮಾಜದ ಸಭೆ ನಡೆದಾಗ ಈ ಉತ್ಸವ ಸಮಿತಿಯ ನೇತೃತ್ವವನ್ನು, ಅಧ್ಯಕ್ಷತೆಯನ್ನು ತಾವು ವಹಿಸಬೇಕಂತೇಳಿ ನನ್ನ ಮೇಲೆ ಸಮಾಜ ವಿಶ್ವಾಸವಿಟ್ಟು ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಎರಡೂ ಸಮಾಜಕ್ಕೆ ನಾನು ಮನದಿಂದ ಧನ್ಯವಾದಗಳನ್ನು ಹೇಳ್ತೇನೆ. ವಿಶೇಷವಾಗಿ 300ನೇ ವರ್ಷಾಚರಣೆ ಅದ್ದೂರಿಯಾಗಿ ಆಚರಣೆ ಆಗಬೇಕು. ಈಗಾಗಲೇ ಅವರ ಇತಿಹಾಸವನ್ನು ತಿಳಿಸುವಂಥ ಪ್ರಯತ್ನವನ್ನು ದೇಶದ ಪ್ರಧಾನಮಂತ್ರಿಗಳು ವಿಸ್ತೃತವಾಗಿ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು 300 ವರ್ಷ ಆಗ್ತಾ ಇದೆ. ಅನೇಕ ವಿಷಯಗಳನ್ನು ಪಂಡಿತಣ್ಣವರು ತಮ್ಮ ಮುಂದೆ ಹೇಳಿದರು. ಯಾವ ರೀತಿ ನ್ಯಾಯ ಪ್ರಣಾಳಿಕೆ ಇತ್ತು, ಯಾವ ರೀತಿ ಅವರ ರಾಜ್ಯಭಾರವನ್ನು ಸಣ್ಣ ವಯಸ್ಸಿನಲ್ಲಿ ವಿಧವೆ ಆದರೂ ಕೂಡ ಅವರ ಮಾವನವರ ಸಂಕಲ್ಪವನ್ನು ಸ್ವೀಕಾರ ಮಾಡಿ ರಾಜ್ಯವನ್ನು ಆರಂಭ ಮಾಡಿದಂಥ ಮಹಾತಾಯಿ ಇವತ್ತು ಹೇಳಿದರು. ಮೊಘಲರ ಸಮಯದಲ್ಲಿ ಎಷ್ಟು ದೇವಸ್ಥಾನಗಳು ನಾಶ ಆಗಿದ್ದು, ಅದನ್ನು ಪುನರ್ ನಿರ್ಮಾಣ ಮಾಡುವಲ್ಲಿ ದೊಡ್ಡ ಪಾತ್ರವನ್ನು ಪುಣ್ಯಶ್ಲೋಕ ಮಾತೋಶ್ರೀ ಅಹಲ್ಯಾಬಾಯಿ ಹೋಳ್ಕರ್ ಅವರ ಪಾತ್ರ ದೊಡ್ಡದು. ಮತ್ತು 12 ಜ್ಯೋತಿರ್ಲಿಂಗಗಳು, ಕೇದಾರನಾಥ ಜ್ಯೋತಿರ್ಲಿಂಗ ಇರ್ಬೋದು, ರಾಮೇಶ್ವರಂ ತನಕ ಎಲ್ಲ ಜ್ಯೋತಿರ್ಲಿಂಗಗಳಿಗೆ ವಿಶೇಷವಾಗಿ ಕಾಶಿ ವಿಶ್ವನಾಥ ದೇವಸ್ಥಾನ ಸಂಪೂರ್ಣವಾದಂಥ ನಾಶಾದಂಥ ದೇವಸ್ಥಾನವನ್ನು ಮತ್ತೊಮ್ಮೆ ಪುನರ್ ನಿರ್ಮಾಣವನ್ನು ಮಾಡಿ ದೇಶದ ಜನರಿಗೆ ದರ್ಶನ ಭಾಗ್ಯವನ್ನು ಕಲ್ಪಿಸಿಕೊಟ್ಟುವಂಥ ಒಂದು ಕೆಲಸವನ್ನು ಮಾತೋಶ್ರೀ ಅಹಲ್ಯಾಬಾಯಿ ಹೋಳ್ಕರ್ ಅವರು ಮಾಡಿದರು. ಅದಕ್ಕೋಸ್ಕರ ಈಗ ಕಾಶಿ ಕಾರಿಡೋರ್ ಏನಾಗಿದೆ ಅದರಲ್ಲಿ ಮಾತೋಶ್ರೀ ಅಹಲ್ಯಾಬಾಯಿ ಹೋಳ್ಕರ್ ಅವರ ಪ್ರತಿಮೆ ಕೂಡ ಕೂಡಿಸುವಂಥ ಕೆಲಸವನ್ನು ಕೇಂದ್ರದ ಸರ್ಕಾರ ಮಾಡಿದೆ. ಅಂದರೆ ಈ ರೀತಿ ಇರುವಂಥ ಇತಿಹಾಸ ದೇಶದುದ್ದಕ್ಕೂ ಸುಮಾರು 3000ಕ್ಕಿಂತ ಜಾಸ್ತಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡುವುದರಲ್ಲಿ ದೊಡ್ಡ ಪಾತ್ರವನ್ನು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿಯೂ ಕೂಡ ನಿಮಗೆ ಮಾತಾಜಿಯವರ ದೊಡ್ಡ ಸಾಧನೆ ಕಾಣಿ ಬರ್ತದೆ. ಈ ರೀತಿಯ ಒಂದು ವಿಶೇಷವಾದಂತಹ ಕೆಲಸ. ಮತ್ತು ಪುಣ್ಯ ಶ್ಲೋಕ್ ಈ ಬಿರುದು ಕೇವಲ ನಮ್ಮ ದೇಶದ ಇತಿಹಾಸದಲ್ಲಿ 3 ಜನರಿಗೆ ಮಾತ್ರ ಸಿಕ್ಕಿದೆ. ಒಂದು ಧರ್ಮರಾಜ ಯುಧಿಷ್ಠಿರವರಿಗೆ ಪುಣ್ಯಶ್ಲೋಕ ಅಂತೇಳಿ ಕರೀತಾರೆ, ಒಂದು ನಳರಾಜನಿಗೆ ಪುಣ್ಯಶ್ಲೋಕ ಅಂತ ಕರೀತಾರೆ,
ಆಮೇಲೆ ಪುಣ್ಯಶ್ಲೋಕ್ ಅಂತೇಳಿ ಬಿರುದು ಬಂದಿದ್ದು ಯಾರಿಗೆ ಅಂತ ಹೇಳಿದ್ರೆ ಅದು ಮಾತೋಶ್ರೀ ಪುಣ್ಯಶ್ಲೋಕ್ ಅಹಿಲ್ಯಾಬಾಯಿ ಹೋಳ್ಕರ್ ಬರ್ತ್ಡೇಯನ್ನು ಜಯಂತಿ ಉತ್ಸವವನ್ನು ಆಚರಣೆ ಮಾಡಬೇಕಂತ ಹೇಳಿ ಬೀದರ್ದಲ್ಲಿ ಒಂದು ಸಭೆಯನ್ನು ಮಾಡಿ ಒಂದು ಸಮಿತಿಯನ್ನು ನಾವು ಕಟ್ಟಿಕೊಂಡು ಇದರಲ್ಲಿ ಪ್ರಮುಖವಾಗಿ ಗೋಂಡ್ ಸಮಾಜದವರು ಮತ್ತು ಹಟ್ಕರ್ ಸಮಾಜದವರು ಸೇರಿ ಇಡೀ ರಾಜ್ಯದಲ್ಲೇ ಪ್ರಥಮವಾಗಿ ಬೇರೆ ಬೇರೆ ರಾಜ್ಯದಲ್ಲಿಂದ ವಕ್ತಾರನ್ನು ಕರೆಸಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕಂತ ನಾವು ಹಾಕ್ಕೊಂಡಿವಿ. ಈ ಕಾರ್ಯಕ್ರಮದಲ್ಲಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಮನೆತನದವರು ಅವ್ರದ್ದೇನು ಕುಡಿ ಇದೆ ಅವರು ಕೂಡ ಇದಕ್ಕೆ ಈ ಫಂಕ್ಷನ್ದಲ್ಲಿ ಬರ್ತಾ ಇದ್ದಾರೆ. ಕರ್ನಾಟಕದಿಂದ KH ಈಶ್ವರಪ್ಪ ಅವರು, ಡೆಪ್ಟಿ ಮಾಜಿ CM ಅವರು, ಮತ್ತು HM ರೇವಣ್ಣ ಮಾಜಿ ಸಚಿವರು ಮತ್ತು ಗ್ಯಾರಂಟಿಗಳ ರಾಜ್ಯ ಅಧ್ಯಕ್ಷರು ಅವರು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಈ ಲೋಕದವರು ಕೂಡ ಬಹಳಷ್ಟು ಇದರಲ್ಲಿ ಭಾಗಿಯಾಗಿ ಒಂದು ದೊಡ್ಡ ಮಟ್ಟದ ಉತ್ಸವವನ್ನು ನಾವು ಮಾಡಬೇಕು ಅಂತಕ್ಕಂಥ ವಿಚಾರ. ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಯಾವುದೇ ಒಂದು ಜಾತಿಗೆ, ಒಂದು ರಾಜ್ಯಕ್ಕೆ, ಒಂದು ದೇಶಕ್ಕೆ, ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ. ಅವರು ಇಂದೋರ್ದಲ್ಲಿ ಅವ್ರದ್ದು ರಾಜಕೀಯ ಆದರೂ ಕೂಡ ಇಡೀ ದೇಶದಲ್ಲಿ ಮೊಘಲರ ಕಾಲದಲ್ಲಿ ಏನು ಈ ಹಿಂದೂ ದೇವತೆಗಳು ಬಹಳಷ್ಟು ಅಲ್ಲಿ ಇಲ್ಲಿ ಧ್ವಂಸ ಆಗಿದ್ದವು. ಅವಕ್ಕೆಲ್ಲ ಪುನಃ ನಿರ್ಮಾಣ ಮಾಡಲು ಅವರು ಬಹಳಷ್ಟು ದೇವಸ್ಥಾನ, ಅದರ ಮುಂದಿನ ಅದೇನು ಛಾವಣಿ ಇದೆ ಬರೀ ದೇವನ್ನ ಅಹಿಲ್ಯಾಬಾಯಿ ಹೋಳ್ಕರ್ ಅವರೇ ಅವ್ರ ಕಾಲದಲ್ಲೇ ಬಂದು ಅದನ್ನು ಪುನರ್ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಈ ರೀತಿ ಈ ಪ್ರಾಣಿ ಪಕ್ಷಿಗಳಿಗೆ ಕೂಡ ಜಗದಾಗ ಅವು ನೀರು ಕುಡಿಲಕ್ಕ ಅಡವಿದಲ್ಲಿ ವ್ಯವಸ್ಥೆ ಮಾಡೋದಾಗ್ಲಿ, ಒಂದ್ಸಲ ಒಂದು ಆಕಳು ಕರು ರಸ್ತೆಗೆ ನಿಂತಾಗ ಅವ್ರ ಮಗ ಇದು ಮಾಡ್ತಾರ, ಈ ಅಹಿಲ್ಯಾಬಾಯಿ ಹೋಳ್ಕರ್ ಯಾರೇ ಇದ್ರಿ ನ್ಯಾಯ ಕೊಡ್ತೀವಿ ಅಂತ ಹೇಳ್ತಾರ. ಇವತ್ತು ಒಂದು ಆಕಳು ಕರಿಗೆ ಅವ್ರ ಮಗನೇ ಎಕ್ಸಿಡೆಂಟ್ ಮಾಡಿ ತೀರ್ದು ಅದು ಸತ್ತೋಗ್ಯದ, ಅದಕ್ಕೆ ಯಾರು ನ್ಯಾಯ ಕೊಡ್ಬೇಕಂತ ಅಲ್ಲಿ ಇಲ್ಲಿ ಗುಂಪು ನಡೆಯಾಗ ಅವ್ರದ್ದು ಏನು ಇರ್ತಾರಲ್ಲ ಎಲ್ಲೆಲ್ಲಿ ಏನೇನು ನಡೆದ ಅಂತ ಇಂಟೆಲಿಜೆನ್ಸಿ ಅವ್ರಿಗೆ ಕಾದು ಕೇಳಿದಾಗ ಯಾಕಪ್ಪ ಏನಾಗಿದೆ ಅಂದಾಗ ಹಿಂಗೆ ರಸ್ತೆದಾಗ ಹೋಗೋ ಟೈಮ್ನಾಗ ನಿಮ್ಮ ಮಗನೇ ಒಂದು ಆಕಳು ಕರು ನಿಂದಾಗ ಅದಕ್ಕೆ ಎಕ್ಸಿಡೆಂಟ್ ಮಾಡಿ ಕರು ಸತ್ತಿದೆ, ಅದಕ್ಕೆ ನ್ಯಾಯ ಅವ್ರು ಕೊಡ್ತಾರೇನೋ ಅಂತ ಜನ ಮಾತಾಡ್ತಾ ಇದ್ದಾರೆ. ಮನೆಗೆ ಅವರೊಂದು ಆದೇಶ ಮಾಡ್ತಾರೆ, ಎಲ್ಲಿ ಆಕಳು ಕರಿಗೆ ಆಕ್ಸಿಡೆಂಟ್ ಆಗಿದೆ ನನ್ನ ಮಗನಿಗೆ ಅಲ್ಲೇ ಒಂದು ಕೈಕಾಲು ಕಟ್ಟಿ ಅವನಿಗೆಲ್ಲ ಆಕ್ಸಿಡೆಂಟ್ ಮಾಡಿರಿ ಅಂತ ಆದೇಶ ಮಾಡ್ತಾರೆ. ಅಂದ್ರೆ ಹಿಂದ್ಗಡೆ ಹೋಗಿ ಜನ ಅವರಿಗೆಲ್ಲ ಇದನ್ನ ಬೇಡ ಅವ್ರಿಗೆ ಕ್ಷಮಿಸ್ರಿ ಅಂತ ಬಿಟ್ಕೋತಾರೆ. ಆಮತ್ ಬೇರೆ ಅಂದ್ರೆ ತನ್ನ ಮಗನಿಗೆ ಭೀ ಒಂದು ಹೇಳಾಗ ಸಜಾ ಕೊಡೋದು ಬಂತು ಅಂದ್ರೆ ಅವ್ರಿಗೆ ಹಿಂದೆ ನೋಡಿಲ್ಲ. ಅವ್ರ ಗಂಡು ತೀರ್ಕೊಂಡ ಮೇಲೆ ಆ ರಾಜಡಿಗೆಯನ್ನ ಎಷ್ಟು ಸುತ್ತವಾಗಿ ಆಡಿದ್ರು ಅಂದ್ರೆ ಬಡವರಿಗೆ, ನಾನು ಅವ್ರೆಲ್ಲ ಇಂದೋರ್ಗೆಲ್ಲ ಹೋಗಿ ನೋಡಿ ಬಂದೀನಿ. ಈ ನೇಕಾರರಿಗೆ ಬಡವರಿಗೆ ಕೆಲಸ ಮಾಡ್ಲಕ್ಕ ಅವ್ರಿಗೇನು ಕೆಲಸ ಇಲ್ಲ ಅಂದ್ರೆ ಗಂಡು ಸತ್ತವರಿಗೆ ಈ ಸತಿ ಆಗಮನ ಪದ್ಧತಿ ಇತ್ತು, ಗಂಡು ಸತ್ತ ಹೆಂಡತಿ ಸಾಯ್ತಿದ್ರು. ಇವ್ರದ್ದು ಅಂತ ಪರಿಸ್ಥಿತಿ ಬಂದಾಗ, ಇವ್ರ ಮನೆಯವ್ರು ಸತ್ತಾಗ ಇವ್ರ ಮಾವ ಇಲ್ಲ ಬೇಡ ಈ ದೇಶ ಆಳ್ಬೇಕಾಗ್ಯದ, ರಾಜ್ಯ ಆಳ್ಬೇಕಾಗ್ಯದ, ನೀನ್ ಸಾಯ್ಬೇಡ ಅಂತ ಅವ್ರಿಗೆ ಉಳಿಸ್ಕೋತಾರ. ಕೊನೆಗಾಗಿ ಎಲ್ಲಾ ಗಂಡು ಸತ್ತವರಿಗನ್ನ ತಗೊಂಡು ಬಂದು ಅವ್ರಿಗೆ ಏನ್ ಕೆಲಸ ಉತ್ಸವ ಸಮಿತಿ ಮಾಡಿದೆ. ಅದಕ್ಕೋಸ್ಕರ ಈಗಾಗಲೇ ಅತಿಥಿಗಳು ಯಾರು ಬರ್ತಾರೆ, ನಮ್ಮ ಉಪಮುಖ್ಯಮಂತ್ರಿಗಳಾದಂಥ KS ಈಶ್ವರಪ್ಪ ಜಿಯವರು, ಹಿಂದಿನ ಉಪಮುಖ್ಯಮಂತ್ರಿಗಳು, ಆಮೇಲೆ ನಮ್ಮ ಇನ್ನೋರ್ವ ರಾಜ್ಯದ ಹಿರಿಯರಾದಂಥ HM ರೇವಣ್ಣ ಸಾಹೇಬರು, ಅದೇ ರೀತಿ ಈಗಾಗಲೇ ಈ ಹೋಳ್ಕರ್ ಪರಿವಾರಕ್ಕೆ ರಾಜ್ಯಾಭಿಷೇಕವನ್ನು ಮಾಡಿದ್ದಾರೆ. ಅಂದರೆ ಈಗ ಹೋಳ್ಕರ್ ರಾಜ್ಯಕ್ಕೆ ಇವತ್ತಿನ ಉತ್ತರಾಧಿಕಾರಿ ಅಂತೇಳಿ ನಮ್ಮ ಭೂಷಣ್ ಸಿಂಗ್ ಜಿ ಹೋಳ್ಕರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ರೆ ಆ ವಂಶದ ರಾಜರು ಏನು ವಂಶಸ್ಥರು ಬರ್ತಾ ಇದ್ದಾರೆ, ಅದು ಒಂದು ವಿಶೇಷವಾದಂಥ ಸಂಗತಿ ಇದೆ. ಮತ್ತು ಅವರ ಇತಿಹಾಸವನ್ನು ಹೇಳಲಿಕ್ಕೆ ಸುಜಾತ ತಾಯಿ ಪಾಂಡ್ರೆ ಅವರು, ಸೋಲಾಪುರದಿಂದ ಸುಜಾತ ತಾಯಿ ಪಾಂಡ್ರೆ ಅವರು ಅವ್ರ ಸಂಪೂರ್ಣ ಇತಿಹಾಸವನ್ನು ಹೇಳಲಿಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿ ಸುಮಿತ್ರಾವ್ಜಿ ಲೋಖಂಡೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸ್ಥಳೀಯವಾಗಿ ಎಲ್ಲ ಪ್ರಮುಖರನ್ನ, ಎಲ್ಲ ರಾಜಕೀಯ ಮುಖಂಡರನ್ನ ಆಹ್ವಾನವನ್ನು ನಾವು ಕೊಡ್ತಾ ಇದ್ದೇವೆ. ಒಟ್ಟಾರೆ ಬೆಳಿಗ್ಗೆ 9 ಗಂಟೆಗೆ ನಮ್ಮ
ಬೊಂಗೊಳೇಶ್ವರ ವೃತ್ತ ಏನಿದೆ, ಬೀದರ್ದ ಬೊಂಗೊಳೇಶ್ವರ ವೃತ್ತ ಏನಿದೆ, ಆ ವೃತ್ತದಿಂದ ಭವ್ಯವಾದಂಥ ಶೋಭಾಯಾತ್ರೆ ನಡೀತದೆ. ಅದರಲ್ಲಿ ಕುದುರೆ ಮೇಲೆ ಪುಣ್ಯಶ್ಲೋಕ ಮಾತೋಶ್ರೀ ಅಯ್ಯವ್ಯ ಹೋಳ್ಕರ್ ಅವರ ಪ್ರತಿರೂಪ, ರಥ, ಡೊಳ್ಳು, ಇದ್ರ ವಿಶೇಷವಾಗಿ ವಿಜೃಂಭಣೆಯ ಒಂದು ಮೆರವಣಿಗೆ ಅಲ್ಲಿಂದ 10 ಗಂಟೆಗೆ ಆರಂಭ ಆಗ್ತದೆ. ಆ ನಂತರ 1 ಗಂಟೆಗೆ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಬೀದರ್ದ ಭವ್ಯವಾದಂತಹ ಸಮಾರಂಭ ಆಯೋಜನೆ ಆಗಲಿದೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಯಶಸ್ವಿನ ಸಲುವಾಗಿ ಇವತ್ತು ನಮ್ಮ ಸಮಿತಿ ಎಲ್ಲ ಪ್ರಮುಖರು ನಾವು ಜಿಲ್ಲೆಯ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ಈಗ ನಾವು ಔರಾದಿನ ಪ್ರವಾಸವನ್ನು ಮುಗಿಸಿ ಮಧ್ಯಾಹ್ನ ನಾವು ಭಾಲ್ಕಿಯಲ್ಲಿ ಕೂಡ ಸಭೆಯನ್ನು ನಡೆಸ್ತಾ ಇದ್ದೀವಿ. ಭಾಲ್ಕಿ ಐಬಿಯಲ್ಲಿ ಸಭೆಯನ್ನು ನಡೆಸ್ತಾ ಇದ್ದೇವೆ.